ಆ ನಂದಿಗೆ ನಮಸ್ಕರಿಸುತ್ತಾ ತುಂಬ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ಅಜಯ್ ಶರ್ಮಾ ಅವರ ಮಾತುಗಳನ್ನು ಕೇಳಬಹುದು. ಅಜಯ್ ಶರ್ಮಾ ಅವರ ಮಾತನ್ನು ಕೇಳಿದ್ರೆ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ನೀವೆಷ್ಟು ತಿಳ್ಕೊಂಡಿದ್ದೀರಿ ಪ್ರದೀಪ್, ಬಹಳ ಚೆನ್ನಾಗಿ ಮಾತಾಡಿದ್ದೀರಿ. ತಾವು ಪ್ರತಿಯೊಂದು ಅಕ್ಷರ ಇಟ್ಕೊಂಡು ಚೆನ್ನಾಗಿ ಮಾತಾಡಿದ್ದೀರಿ. ಹಾಗೆ ನಮ್ಮ ಇವರು ಮಾತಾಡಿದ್ರು, ನಮ್ಮ ಹುಂಚದ ಆದರ್ಶ ಅವರು ಎಷ್ಟು ಚೆನ್ನಾಗಿ ಸಮತೋಲನದ ಮಾತಾಡಿದ್ರು ಅಂತಂದ್ರೆ ಬಹುಶಃ ಯಾರು ಮಾತಾಡ್ಲಿಕ್ಕಾಗೋದು, ಅಷ್ಟು ಸೌಹಾರ್ದಯುತವಾಗಿ ಮಾತುಗಳನ್ನು ಬಳಸಿದ್ರು. ನನಗೆ ಸ್ವಲ್ಪ ಹುಷಾರಿಲ್ಲ, ಆದ್ರಿಂದ ಒಂದು ನಾನು ಡಾಕ್ಟರ್ ಹತ್ರ ಇದನ್ನು ತಗೊಂಡು ಬಂದೆ, ಟ್ರೀಟ್ಮೆಂಟ್ ತಗೊಂಡು ಬಂದೆ. ಅವರ ಹುಷಾರಿಲ್ಲ ನನಗೆ. ನಿಮ್ಮೆಲ್ಲ ಮಾತುಗಳನ್ನು ಕೇಳ್ತಾ ನಾನಿಷ್ಟು ಗೊತ್ತಾಯ್ತಂತಂದ್ರೆ ಎಂಥ ಭೂಮಿಯಲ್ಲಿ ನಾನು ಇದ್ದೀನಲ್ಲ, ನನ್ನ ಬೆನ್ನು ನನ್ನ ಬೆನ್ನು ಎಷ್ಟು ಸತ್ವಯುತವಾದಂಥ ನೆಲ, ಸತ್ವದಂಥ ಜನ, ತನ್ನನ್ನು ತಾನು ಇಲ್ಲಿಂದ ಎಲ್ಲಿಂದ ಇಲ್ಲಿಗೆ ಬಂದು ಎಲ್ಲರೂ ನೆರೆದಿದ್ದೀನಿ. ಸಾಗರದಿಂದ ಬಂದಿದ್ದೀನಿ, ವಿಚಾರದಿಂದ ಬಂದಿದ್ದೀನಿ, ಆ ಕಡೆ ಬೆಳಗಾವಿ ನೀರು ನಮ್ಮ ಬಸವನಾಯಕರು ಬಂದಿದ್ದಾರೆ. ಕರೆಸಿಕೊಳ್ಳುವ ತಾಕತ್ತು ಇರುವಂಥದ್ದು ನನ್ನ ನೆಲಕ್ಕೆ, ನನ್ನ ಜಲಕ್ಕೆ, ನನ್ನ ಗಾಳಿಗೆ ಅಂತನ್ನುವಂಥ ಖುಷಿ ನಶೆ ಬಂದಿದೆ. ಎಂತಿಂತ ವಿದ್ವಾಂಸರಿದ್ದೀನಿ, ಎಷ್ಟು ತಿಳ್ಕೊಂಡಿದ್ದೀನಲ್ಲ, ಖುಷಿ ಆಗುತ್ತೆ. ನಾನು ಅತ್ಯಂತ ಸ್ವಲ್ಪ ತಿಳ್ಕೊಂಡವನು. ನಾನು ಇಲ್ಲೊಂದು ಹೆಸರು ಮಾಡಿದೆ, ನೀವು ಇಷ್ಟೊಂದು ತಿಳ್ಕೊಂಡಿದ್ದೀರಿ. ನಿಮ್ಮ ಹೆಸರು ಅಜರಾಮರವಾಗಿ ನಿಲ್ಲುತ್ತೆ, ಖಂಡಿತವಾಗಿಯೂ ಅಂತ ಹೇಳ್ತಾ ನಾನು ನಿಜವಾದ ಒಂದು ಭಾಷಣಕ್ಕೆ ನಾನು ಬರ್ತೀನಿ. ಯಾಕೆ ನಾನು ಇದು ಮಾಡ್ತೀನಿ ಅಂತ ಆಮೇಲೆ ನಾನು ಹೇಳ್ತೀನಿ. ಇದು ದಾಖಲೆ ಆಗುತ್ತೆ, ರೆಕಾರ್ಡ್ ಆಗುತ್ತೆ. ಅಮ್ರಾಯಿ ಏನ್ ಮಾತಾಡ್ದ ಅಂತ ಹೇಳಿ ಕಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ, ಎಲ್ಲೆಲ್ಲೋ ಏನೇನೋ ಸಮಾಚಾರ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ, ಇದು ದಾಖಲೆಯಾಗಿ ಉಳಿಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಕೆಲವು ಮಾತುಗಳನ್ನು ಅಜಯ್ ತಮ್ಮ ಪರ್ಮಿಷನ್ ಪ್ರದೀಪ್ ಇಲ್ಲ ಸರ್, ಖಂಡಿತ ಮಾತಾಡಿ. ನಿಮ್ಗೆಲ್ಲರಿಗೂ ಕೂಡ, ಯಾಕಂದ್ರೆ ನೀವು ದೊಡ್ಡ ವಿದ್ವಾಂಸರು, ನೀವು ಡೌಟ್ ನನಗೆ ಇಲ್ಲ ಖಂಡಿತ ಇಲ್ಲ. ನೀವು ನಿಮ್ಮೊಟ್ಟಿಗೆ ಜಗಳ ಮಾಡೋದು ಅಂತಂದ್ರೆ ಅಜಯ್, ಪ್ರದೀಪ್, ನಿಮ್ಮೊಟ್ಟಿಗೆ ಜಗಳ ಮಾಡೋದು ಅಂತಂದ್ರೆ ಖುಷಿ ಇದೆ ನನಗೆ. ಯಾಕೆ ಖುಷಿ ಇದೆ ಅಂತಂದ್ರೆ, ನಮ್ಮ ಹೆಗ್ಡೆಯವ್ರು ಹೇಳ್ತಾ ಇದ್ರು, ಜಗಳ ಮಾಡೋದು ಏನು ತಿಳಿಯೋದೊಟ್ಟಿಗೆ ಜಗಳ ಮಾಡೋದಕ್ಕಿಂತ ಮೌನವಾಗಿರೋದು ಅಷ್ಟೇ. ನಿಮ್ಮೊಟ್ಟಿಗೆ ಸೇರ್ಕೊಂಡ್ರೆ ನಾನು ನಿಮ್ಮೊಟ್ಟಿಗೆ ಸ್ವಲ್ಪ ಕಲಿತೀನೇನೋ ಅಂತ. ಸಜ್ಜನರು ನೀವು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ರೆ ನೀವೆಲ್ಲ ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಬಸವನಾಯಕರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ಹುದ್ದೆ ಆಗಿರ್ತಕ್ಕಂಥದ್ದು ಏನೊಂದು ರೂಪ ಕೊಟ್ಟರು, ಯಪ್ಪ ಎಲ್ಲವನ್ನು ನೆನ್ಬಿಡ್ಲಿಕ್ಕೆ ಆಗೋದಿಲ್ಲ ನನಗೆ. ಬಸವನಾಯಕರಿಗೆ ನಾವು ಸಜೆಸ್ಟ್ ಮಾಡಿದ್ದೆ, ನೀವೇನು ಮಾತಾಡ್ತೀರಿ ಅದನ್ನು ದಾಖಲೆ ಮಾಡಿರ್ತಾರೆ. ಹೌದಾ? ಎಷ್ಟು ಸಲ ನೀವು ಫೋನ್ ಮಾಡಿದ್ದೀನಿ, ದಾಖಲೆ ಮಾಡಿ. ನಿಮ್ಮೊಟ್ಟಿಗೆ ನಾವು 1 ವರ್ಷ ಮಾತಾಡೋದಿಲ್ಲ ಬಸವನಾಯಕರೇ, ಹೇಳಿದ್ದೀನಿ ನಿಮಗೆ. ಬಸವನಾಯಕರೇ 1 ವರ್ಷ ನಿಮ್ಮೊಟ್ಟಿಗೆ ಮಾತಾಡಿದ್ರೆ ಮಾತಾಡಿದ್ರೆ ಬಾ ನಿಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಯಾಕೆ ನಾನು ಇದನ್ನೆಲ್ಲ ಹೇಳಿದೆ? ನೀವು ಬೆಳಗಾವಿನಲ್ಲಿರುವುದು ಕೋಟ್ಯಾಧೀಶರಲ್ಲಿ, ನಿಮ್ಗೆ ಯಾಕೆ ನಾನು ಹೇಳಬೇಕಾಗಿತ್ತು? ಯಾಕೆಂದ್ರೆ ನನ್ನೂರು, ನನ್ನ ಜಲ, ನನ್ನ ಗಾಳಿ ಎಲ್ಲ ಕಡೆಗೆ ಪಸರಿಸಬೇಕು. ಆದ್ರಿಂದ ನಾನು ಹೇಳ್ತೀನಿ, ಸಣ್ಣದಾಗಿದ್ರು ಊರು ಇವತ್ತು ಸಣ್ಣದಾಗಿ ಹೋಗ್ತಾ ಇದ್ರು. ನನ್ನ ಊರು ಲಕ್ಷ ಮನೆಗಳಿದ್ದು, 1,00,000 ಮನೆ ಇತ್ತು. ಲಕ್ಷೇಶ್ವರ ಅಂತ ದೇವಸ್ಥಾನ ಕಟ್ಟಿದ್ರು, 4 ಲಕ್ಷ ಜನ ಇದ್ರು. ಇಲ್ಲಿ ಹಲವಾರು ಬೀದಿಗಳಿದ್ದವು, ಹಲವಾರು ಬೇಟೆಗಳಿದ್ದವು. ಎಷ್ಟು ಅಭಿಮಾನದಿಂದ ನಾನು ಹೇಳ್ಕೊಳ್ತೀನಿ. ಈ ಅಭಿಮಾನ ಎಲ್ಲರಿಗೂ ಬೇಕು ಅನ್ನುವಂಥದ್ದೇ ನನ್ನ ಇಡೀ ಮೂಲ ಉದ್ದೇಶ.
ನನ್ನ ಇತಿಹಾಸ ಬರೆಯುವಂಥದ್ದು ಕೂಡ ಆ ಮೂಲ ಉದ್ದೇಶವನ್ನು ಇಟ್ಟುಕೊಂಡೇ ನಾನು ಕಾದಂಬರಿಯನ್ನು ಬರೀತೀನಿ. ಅದು ಇರಲಿ, ದೊಡ್ಡ ಅದೊಂದು ಇದಾಗುತ್ತೆ. ಈಗ ನಾನು ಬಹಳ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಬಿದನೂರ ಭವ್ಯಕ್ಕೆ ಗತ ಇತಿಹಾಸವನ್ನು ಎತ್ತಿ ಹಿಡಿಯಲಿಂದೆ ಇದು ಕಾಪಿ ಎಲ್ಲರಿಗೂ ಕೊಡ್ತೀನಿ. ಇನ್ನು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಬಿದನೂರಿನ ಬಗ್ಗೆ ಕಾಳಜಿ, ಕಕುಲಾತಿ ಇರುವ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಹೃದಯ ತುಂಬಿ ಬರುತ್ತದೆ. ಇತಿಹಾಸದ ಬಗ್ಗೆ, ಅದರಲ್ಲೂ ಬಿದನೂರಿನ ಇತಿಹಾಸ ಕುರಿತು ಅಭಿಮಾನ ತಾಳುವ ನಿಮ್ಮೆಲ್ಲರ ಸಹವಾಸದಲ್ಲಿ ನಾನು ಇದ್ದೇನಲ್ಲ ಎಂಬ ಖುಷಿ ನಾಶೆ ಮೈತುಂಬಿದೆ. ತುಂಬಾ ಸಂತೋಷವೂ ಕೂಡ ಆಗಿದೆ. ನೇರವಾಗಿ ಇಂದಿನ ಸಭೆ ಸೇರಿದ ವಿಷಯ ಕುರಿತಂತೆ ಮಾತಾಡುವುದಾದರೆ, ಇಲ್ಲಿಯವರೆಗೆ ಅಂದರೆ 1993ರಿಂದ ಫೆಬ್ರವರಿ 13 1993ರಿಂದ ಫೆಬ್ರವರಿ 13 ಎಲ್ಲೇ 1993ರಿಂದ ಫೆಬ್ರವರಿ 13 2020ರವರೆಗೆ ಅಂದ್ರೆ ವಿಜಯ ಕರ್ನಾಟಕದ ದೈನಿಕದಲ್ಲಿ ಬಂದಂಥದ್ದು. ಅದು ಕೆಳದಿ ಅರಸರ ಸಮಾಧಿಯಲ್ಲ ಎಂಬ ಶಿರೋನಾಮೆಯಡಿಯಲ್ಲಿ ಪ್ರಕಟವಾದ ಸುದ್ದಿಯವರೆಗೆ ಏನು ಇದಂತೂ ಸುದ್ದಿ ಇರಲಿಲ್ಲ. ಓಕೆನಾ? ಕೆಳದಿ ಅರಸರ 10 ಸಮಾಧಿಗಳು ಅಂದ್ರೆ ಗದ್ದುಗೆಗಳು ಅಥವಾ ಇರುವ ಸ್ಥಳ ಕೊಪ್ಪದ ಮಠ ಅಥವಾ ಹಳೆ ಮಠ ಎಂದು ಪರಿಭಾವಿಸಲಾಗಿತ್ತು. ಈ ಸ್ಥಳದಲ್ಲಿ ಚೆನ್ನಮ್ಮಾಜಿ ಹಾಗೂ ಉಳಿದ ಅರಸರ ಸಮಾಧಿಗಳಿವೆ ಎಂದು ಸಂಶೋಧಕರಾದ BS ರಾಮ್ಭಟ್, P ಶಂಕರನಾರಾಯಣ ರಾವ್ ಹಾಗೂ ಡಾಕ್ಟರ್ ಸಾಮುಖ್ ಅವರು ಅಭಿಪ್ರಾಯಿಸಿದ್ದು ಮಾತ್ರವಲ್ಲ, ಆ ಕುರಿತಂತೆ ಸಂಶೋಧನಾ ಪ್ರಬಂಧವನ್ನು 1994ರಲ್ಲಿ ಗುರುಬಸವ ಅಧ್ಯಯನ ಪೀಠ ಆನಂದಪುರಂ ಅವರು ಹೊರತಂದ ಕೆಳದಿ ಸಂಸ್ಥಾನ ಸಮಗ್ರ ಅಧ್ಯಯನ ಕೃತಿಯಲ್ಲಿ ಹಾಗೂ ಬೆಂಗಳೂರಿನ ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ದರ್ಶನ ಸಂಪುಟ 9ರಲ್ಲಿ ಪ್ರಕಟವೂ ಆಯಿತು. ಫೆಬ್ರವರಿ 2020ರಲ್ಲಿ ಪ್ರಕಟವಾದ ವಿಜಯವಾಣಿ ಸುದ್ದಿ ಓದಿ ಬಿದನೂರು ನಗರದ ಅರಸರ ಗದ್ದುಗೆಗಳು ಒಂದು ಅವಲೋಕನ ಎಂಬ ಲೇಖನವನ್ನು 2020ರಲ್ಲಿ ಹೊರಬಂದ ಗತರಾಜಧಾನಿಯ ಸುತ್ತಮುತ್ತ ಹಾಗೂ ಐತಿಹಾಸಿಕ ಲೇಖನಗಳು ಎಂಬ ಕೃತಿಯಲ್ಲಿ ನಾನು ಕೂಡ ಪ್ರಸ್ತುತಪಡಿಸಿದೆ. ಅದರಲ್ಲಿ ಕೆಳದಿಂಗುಪ್ಪು ವಿಜಯಮ್ಮನ್ನು ಸಂಪಾದಿಸಿದ ಆರ್ ಶ್ಯಾಮಶಾಸ್ತ್ರಿಗಳು ತಿಳಿಸಿದಂತೆ ಚೆನ್ನಮ್ಮನ ಸಮಾಧಿ ಸ್ಥಳವು 10 ಜನ ಕೆಳದಿ ಅರಸರ ಸಮಾಧಿಯೊಂದಿಗೆ ಕೊಪ್ಪಲು ಮಠದಲ್ಲಿ ಆಗಿದ್ದು ಕಲ್ ಮಠದಲ್ಲಿ ಆಗಿರುವುದಿಲ್ಲವೆಂದು ಸುದೀರ್ಘವಾದ ಲೇಖನದಲ್ಲಿ ಸ್ಪಷ್ಟೀಕರಣ ನೀಡಿದೆ. ಅರಸರ ಗದ್ದುಗೆಗಳು ಇರುವ ಸ್ಥಳವು ಇಂದಿನ ಶ್ರೀಧರಪುರದ ಮುಖ್ಯ ರಸ್ತೆಯಲ್ಲಿ ದೇವಗಂಗೆಗೆ ಹೊರಳುವ ಮಾರ್ಗದಲ್ಲಿ ಇದ್ದು ಇದೇ ಕೊಪ್ಪಲ ಮಠವೆಂದು ಗುರುತಿಸಲಾಗಿದೆ. ಇದಕ್ಕೆ ಸ್ಥಳೀಯರಾದ ಹಾಗೂ ಇತಿಹಾಸ ಬಲ್ಲವರಾಗಿದ್ದ ಈಗ ನಮ್ಮೊಂದಿಗಿರದ 90ರ ಹರೆಯದ ದಿವಂಗತರಾದ ಶ್ರೀಪತಿರಾಯರು ಆಮೇಲೆ ವರದಿ ಮನೆತನದ ಶ್ರೀಕಂಠಪ್ಪ 70ರ ಹರೆಯದವರು, 31ರ ಹರೆಯದ 31ರ ಪ್ರಾಯದ P ಶಂಕರನಾರಾಯಣ ರಾವ್, 70ರ ಹರೆಯದ ಚಂದ್ರಶೇಖರ ಉಡುಪ, 70ರ ಹರೆಯದ ಫಕೀರಪ್ಪನವರು ಮಾತ್ರವಲ್ಲದೆ ರಾಜಪುರೋಹಿತರು ಎನಿಸಿಕೊಂಡಿರುವ ಈಗ ನಮ್ಮೊಂದಿಗಿರುವ 83ರ ಹರೆಯದ ಶ್ರೀ ಸುಧೀಂದ್ರ ಆಚಾರ್ಯರು ಹಾಗೂ 60ರ ಪ್ರಾಯದ ಕಾಂಗತೆ ಕೃಷ್ಣ ಭಟ್ರು ಅಂತ ಹೇಳ್ತಾರೆ. ಈ ಕೊಪ್ಪಲು ಮಠದಲ್ಲಿ ಏನು ಕೆಳಗಿದ್ದಾರೆ ಅವರು ಕೊಪ್ಪಲಲ್ಲಿ. ಹೀಗೆ ನಾನೀಗ ಸ್ಥಳವೇ ಮಠದ ರವರು ನಾನೀಗ ಪ್ರಸ್ತಾಪಿಸಿದ ಸ್ಥಳವೇ ಕೊಪ್ಪಲು ಮಠವೆಂದು ಸಾಕ್ಷಿ ನುಡಿಯುತ್ತಾರೆ. ಇವತ್ತು ಕೂಡ ಅದನ್ನು ಕೇಳಬಹುದು. ಕೃಷ್ಣ ಭಟ್ರಿದ್ದಾರೆ, ಹಾಗೆ ಸುಧೀಂದ್ರಾಚಾರ್ಯ 83 ಹರೆಯರು ಇದ್ದಾರೆ. ಹೀಗಿರುವಲ್ಲಿ ಕೊಪ್ಪಲು ಮಠದಲ್ಲಿರುವ ಚೆನ್ನಮ್ಮನ ಗದ್ದುಗೆ ಕಲ್ಮಠಕ್ಕೆ ಬರಲು ಸಾಧ್ಯವಿಲ್ಲವಲ್ಲ ಎಂಬ ತರ್ಕ ನಮ್ಮದು. ಆದಾಗ್ಯೂ ಕಲ್ಮಠದಲ್ಲಿರುವ ಬಸವ ದೇವಾಲಯವೇ ಚೆನ್ನಮ್ಮನ ಗದ್ದುಗೆ ಎನ್ನಲು ಒಪ್ಪಿತವಾಗಬಹುದಾದ ದಾಖಲೆಗಳು ತಮ್ಮಲ್ಲಿರಬಹುದು. ಸ್ವಂತ ಯಾವ ಹಿತಾಸಕ್ತಿ ಇಲ್ಲದೆ ಕೇವಲ ಬಿದನೂರಿನ ಶ್ರೇಯೋಭಿವೃದ್ಧಿ ಹಾಗೂ ಬಿದನೂರಿನ ಸತ್ತ ಇತಿಹಾಸ ಉಳಿಸಬೇಕೆಂಬ ಹಾಗೂ ಹೊರತರಬೇಕೆಂಬ ಸದಿಚ್ಛೆಯುಳ್ಳ ಸಂಶೋಧಕರ ಮಿತ್ರರ ಅಭಿಪ್ರಾಯವನ್ನು ನಾನು ಅಲ್ಲಗಳೆಯಲಾರೆ. ನಾನಿಂತ ಸ್ಥಳವೇ ಚೆನ್ನಮ್ಮಾಜಿಯ ಗದ್ದುಗೆ ಎಂದಾದರೆ ತಪ್ಪೇನು? ನನ್ನದೇ ಸರಿ ಎಂದು ಹೇಳುವುದು ಧಾರ್ಷ್ಟಿಯಾದೀತು.
ಖಂಡಿತ ಬಿದನೂರಿನ ಇತಿಹಾಸ ಸಂಶೋಧಕರ ಮಾತಿಗೆ ಬೆಲೆ ಇದೆ, ಮನ್ನಣೆಯೂ ಇದೆ. ಆದರೆ ಕೆಲವು ಪ್ರಶ್ನೆಗಳು ನನ್ನನ್ನು ಕಾಡುತ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದ್ದಾದರೆ ಸಂತೋಷಿಸುತ್ತೇನೆ, ಮಾತ್ರವಲ್ಲ ಶ್ಲಾಘಿಸುತ್ತೇನೆ. ಹಿಂದಿನ ಸಂಶೋಧನೆ ಏನೇ ಇರಬಹುದು, ಅದು ಬದಲಾವಣೆಗೆ ಒಳಪಡಬಾರದು ಎಂದೇನಿಲ್ಲವಲ್ಲ. ಹಿಂದೆ ನಂಬಿಕೊಂಡು ಬಂದ ಹಲವು ಸಿದ್ಧಾಂತಗಳು, ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ನಿರಾಕರಿಸಲ್ಪಟ್ಟಿವೆ ಹಾಗೂ ಪಡುತ್ತಿವೆ. ಅದನ್ನು ನಾವು ಸೌಹೃದಯರಾಗಿ ಸ್ವೀಕರಿಸಬೇಕು, ಬದಲಾವಣೆಯ ಗಾಳಿಗೆ ಮೈಯೊಡ್ಡಬೇಕು. ಇದನ್ನು ಖಂಡಿತವಾಗಿಯೂ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ನಾನು ನೋಡಲಾರೆ. ನಿಮ್ಮೆಲ್ಲರಂತೆ ನಾನು ಒಬ್ಬ ಬಿದನೂರಿನ ಇತಿಹಾಸ ಪ್ರೇಮಿ. ಇಲ್ಲಿ ಸೇರುವ ಬಿದನೂರು ಬಂಧುಗಳಲ್ಲಿ, ಇತಿಹಾಸ ಆಸಕ್ತರಲ್ಲಿ ನಾನು ಇದೀಗ ಕೇಳುವ ಪ್ರಶ್ನೆಗಳೇ ಅವರದ್ದು ಕೂಡ ಆಗಿರಬಹುದು. ಸರ್, ಬೇಡ ಸರ್, ನಾನು ಇತಿಹಾಸ ಸಂಶೋಧಕನಲ್ಲ. ಬಹಳ ಸ್ಪಷ್ಟವಾಗಿ ನಾನು ಎಲ್ಲ ಕಡೆ ಕೇಳ್ಕೊಂಡಿದ್ದೆ. ನಾನೆಲ್ಲಿಯೂ ನಾನೊಬ್ಬ ಸಂಶೋಧಕ ಎಂದು ಕರೆದುಕೊಂಡಿಲ್ಲ, ಕರೆಯಿಸಿಕೊಳ್ಳಲು ಇಷ್ಟಪಡುವುದೂ ಇಲ್ಲ. ಆದರೆ ಮಾಧ್ಯಮಗಳು ಹಾಗಂತ ಕರೆದಿದ್ದಾರೆ, ನಾನೇನು ಮಾಡಲಿ? ಆದರೆ ಈ ಮೂಲಕ ನಾನು ಸ್ಪಷ್ಟಪಡಿಸುವುದೇನೆಂದರೆ, ಕೇವಲ ನಾನು ಇತಿಹಾಸ ಪ್ರೇಮಿ, ವಿಶೇಷವಾಗಿ ಬಿದನೂರು ಗತವೈಭವದ ವೈಭವವನ್ನು ನೆನಪಿಸಿಕೊಂಡು ಪುಳಕಿತನಾಗುವ, ಆಶ್ಚರ್ಯ ಪಡುವ, ಹೆಮ್ಮೆ ಪಡುವ, ಸಮಯ ಸಿಕ್ಕಾಗ ಬಿದನೂರಿನ ಚರಿತ್ರೆಯನ್ನು ಹಾಡಿ ಹೊರಡುತ್ತಾ ನನ್ನನ್ನು ನಾನು ಮರೆಯುವ ಕಲ್ಪನಾ ಲಹರಿಯ ಮನುಷ್ಯ ಇರಲಿ. ಪ್ರಶ್ನೆಗಳು ದೀರ್ಘವೆನಿಸಿದರೆ ಸಂಶೋಧಕರು ದಯವಿಟ್ಟು ಕ್ಷಮಿಸಬೇಕು. ಈ ಹಿಂದೆ ಪ್ರಸ್ತಾಪಿತವಾದ ಕೊಪ್ಪಲು ಮಠವೇ ಕಲ್ಮಠವೆನ್ನುವುದಾದರೆ ಇದಕ್ಕೆ ಪುರಾವೆಗಳು, ಪ್ರಾಚೀನ ದೇಶೀಯ ಲಿಖಿತ ಆಧಾರಗಳು ಇವೆಯೇ? ವ್ಯಕ್ತಿಗತ ಹೇಳಿಕೆಗಳು, ವಿದೇಶಿ ಬರಹಗಳು, ಪೂರಕ ಅಂಶಗಳೇ ಹೊರತು ಅವೇ ಸಾಕ್ಷಿಯಾಗಲಾರವು. ಅವುಗಳೇ ಆಧಾರವೆನ್ನುವುದಾದರೆ ನನ್ನ ಬಳಿಯು ಹೇಳಿಕೊಂಡವರ ಸಾಕ್ಷ್ಯವನ್ನು ತಾವು ಪುರಸ್ಕರಿಸಬೇಕಾಗುತ್ತದೆ. ಸಮಾಧಾನ, ತೃಪ್ತಿ, ಉಲ್ಲಾಸ, ಉತ್ಸಾಹಗಳಂಥ ಭಾವಗಳೇ ನೃತ್ಯದ ಮೂಲಸೆಲೆ. ಒಬ್ಬ ವ್ಯಕ್ತಿಯ ಅಂತರಂಗದ ಈ ಭಾವಗಳೇ ಆಂಗಿಕ ಚಲನವಲನಗಳ ಮೂಲಕ ಅಭಿವ್ಯಕ್ತಗೊಳ್ಳುತ್ತದೆ. ಭಾರತೀಯರಲ್ಲಿ ನರ್ತನವು ಒಂದು ಶಿಕ್ಷಣವಾಗಿ, ಕಲೆಯಾಗಿ, ಸಾಮಾಜಿಕ ಧಾರ್ಮಿಕ ಸಮಾರಂಭದ ಅವಿಭಾಜ್ಯ ಅಂಗವಾಗಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ವಿಜಯೋತ್ಸಾಹ, ವಿವಾಹ, ಪುತ್ರಜನನ, ನಾಮಕರಣ, ಯೋಧರ ಚಟುವಟಿಕೆ, ದೇವಾಲಯದ ಪೂಜಾ ವಿಧಿಗಳಲ್ಲಿ ನೃತ್ಯವು ಕಡ್ಡಾಯವಾಗಿದ್ದು ದೇವಾಲಯದ ಭಿತ್ತಿ ಕೋಷ್ಟಗಳನ್ನು ತನ್ನ ಸ್ಥಾನವನ್ನು ಉಳಿಸಿಕೊಂಡೇ ಬಂದಿದೆ. ಈ ಕಲ್ಮಠ ದೇವಾಲಯದ ಭಿತ್ತಿ ಕೋಷ್ಟದಲ್ಲಿ ಅದರ ಸ್ಥಾನವನ್ನು ಗುರುತಿಸಬಹುದಾಗಿದೆ. ದೇವಾಲಯದಲ್ಲಿ ಅದು ಸಹಜವೂ ಕೂಡ. ಕಲ್ಮಠ ದೇವಾಲಯವು ಚೆನ್ನಮ್ಮನ ಗದ್ದುಗೆ ಎಂದಾದರೆ ಗದ್ದುಗೆಯಲ್ಲೂ ನೃತ್ಯವೇ, ಅದರಲ್ಲೂ ಚಂಚಲ ಚಿತ್ತ ಮೋಹಕ ನೃತ್ಯಗಾತಿಯರ ಬ್ರಾಕೆಟ್ನಲ್ಲಿ ನೃತ್ಯಗಾತಿಯರ ಭಾವ ವ್ಯಕ್ತಪಡಿಸುವ ನೃತ್ಯದ ಚಿತ್ರಗಳು ಪಾದದ ಬಳಿಯಲ್ಲಿವೆ. ಗುಂಪು ಚಿತ್ರದ ಅನಿವಾರ್ಯತೆ ಕಂಡು ಬಂದಿದೆಯಾದರೆ, ಇಂತಹ ಗುಂಪು ಚಿತ್ರದ ಇದು ಕಂಡು ಬಂದಿದೆಯಾದರೆ ಇದು ವಿಜಯದ ಸಂಕೇತವಲ್ಲವೇ? ಸಮಾಧಿ ಸೂಚಕ ಹೇಗಾಗುತ್ತದೆ? ಮೂರನೇ ಪ್ರಶ್ನೆ. ಹಿರಿಯ ಬಸಪ್ಪ ನಾಯಕ ವಿರಚಿತ ಶ್ವತತ್ವ ರತ್ನಾಕರದಲ್ಲಿ ಉಲ್ಲೇಖಿಸುವ ವಜ್ರದೌಷ್ಟ್ರ ಕಾಳಗ ವಿಜಯದ ಸಂಕೇತವಲ್ಲವೇ? ಇದರ ಅಗತ್ಯ ಸಮಾಧಿ ಸ್ಥಳದಲ್ಲಿ ಇತ್ತೆ. ನಾಲ್ಕನೇ ಪ್ರಶ್ನೆ. ಭಿತ್ತಿಯಲ್ಲಿ ಕಾಣಸಿಗುವ ಇಬ್ಬರು ವ್ಯಕ್ತಿಗಳು ತಾಂಬೂಲು ಮೆಲ್ಲುವ ಅಥವಾ ಕೆಲವರು ಅಭಿಪ್ರಾಯ ಪಡುವಂತೆ ಹೂಗಳನ್ನು ಮೂಸಿ ನೋಡುವ. ನಿಜವಾಗಿಯೂ ಶಾಸ್ತ್ರ ಸಂಪ್ರದಾಯ ಹಾಗೂ ವೈಜ್ಞಾನಿಕವಾಗಿ ಹೂಗಳನ್ನು ಮೂಡಿಸುವುದು ನಿಷೇಧಿಸಲಾಗಿದೆ. ಉಪ್ಪು ಚಿತ್ರ ಮನೋಲ್ಲಾಸಕ್ಕೆ ಸಾಕ್ಷಿ ಅಲ್ಲವೇ? ಸಮಾಧಿ ಸ್ಥಳ ಮನೋಲ್ಲಾಸ ನೀಡುವ ಕೇಂದ್ರವೇ? ಇದರ ಮೇಲುಗಡೆಯಲ್ಲೇ ಇರುವ ಗಂಡ ಬೇರುಂಡ ಹಾಗೂ ಆನೆಯ ಉಪ್ಪು ಚಿತ್ರಗಳು ಏನನ್ನು ಸೂಚಿಸುತ್ತವೆ? ದೇವಾಲಯದ ಎಡಬದಿಯಲ್ಲಿ ಬರುವ ಸಿಂಹವೊಂದನ್ನು ಕುದುರೆಯ ಮೇಲೆ ಕುಳಿತು ಬೇಟೆಯಾಡುವ ಚಿತ್ರವಿದೆಯಲ್ಲ, ಅದು ಯಾವುದರ ಸಂಕೇತ? ಅಲ್ಲಿಯೇ ಇನ್ನೊಂದು ಚಿತ್ರವಿದೆಯಲ್ಲ, ಅದು ಆನೆಯ ಮೇಲೆ ಕುಳಿತ ಅಂಕುಶವನ್ನು ಜಳಪಿಸುವ ಗಡ್ಡಾಧಾರಿ ವ್ಯಕ್ತಿ.
ಅವರ ಹೆಸರು ಹೇಳೋದಿಲ್ಲ, ಅಜಯ್ ಕುಮಾರ್ ಬಹಳ ಸ್ಪಷ್ಟವಾಗಿ ಆ ಹೆಸರುಗಳನ್ನೆಲ್ಲ ಹೇಳ್ತಾರೆ. ತುಂಬ ಸಂತೋಷ ಇದೆ, ಯಾಕಂತಂದ್ರೆ ಇವತ್ತು ಅದೇ ಅಂತ ಹೇಳಿಕ್ಕೆ ನಮಗೆ ಆಗೋದಿಲ್ಲ. ಆದ್ದರಿಂದ ಅಜಯ್ ಕುಮಾರ್ ಕೂಡ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ವ್ಯಕ್ತಿಗಳಂತ ಹೇಳ್ತಾ ಇದ್ದೀನಿ. ಕುಳಿತು ಅಂಕುಶವನ್ನು ಜರುಗಿಸುವ ಗಡ್ಡಾಧಾರಿ ವ್ಯಕ್ತಿ ಹಾಗೂ ಆತನ ಹಿಂದೆ ಕುಳಿತಿರುವ ಚಿಕ್ಕ ವ್ಯಕ್ತಿ ಯಾವುದರ ಸಂಕೇತ? ಈ ಸಡಗರ ಸಂಭ್ರಮದ ಚಿತ್ರಗಳು ಕಣ್ಣೀರ್ ಗರೆಯಬೇಕಾದ ಸಮಾಜ ಸ್ತರದಲ್ಲಿ ಬೇಕಿತ್ತೆ. ವಾತ್ಸಾಯನ ಕಾಮಸೂತ್ರದಲ್ಲಿ ಕಾಣದೇ ಇರುವಂತಹ ಯುವಕ ಯುವತಿಯರು ನಾಚಿ ತಲೆ ತಗ್ಗಿಸುವಂತಹ ಹಸಿ ಸಂಭೋಗದ ಚಿತ್ರಗಳು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ್ದ ಸಾತ್ವಿಕ ತಾಯಿ ಕೆಳದಿ ರಾಣಿ ಚೆನ್ನಮ್ಮಾಜಿಯ ಸಮಾಧಿ ಅಥವಾ ಗದ್ದುಗೆ ಎಂಬ ದೇವಾಲಯದ ಭಿತ್ತಿಕೋಷ್ಟದಲ್ಲಿ ಜಾಗ ಪಡೆದಿರುವುದು ಸೋಜಿಗವಲ್ಲವೇ? ಇನ್ನು ಲಿಂಗದ ಮೇಲೆ ಹಾಲು ಕರೆಯುವ ಹಸುವಿನ ಚಿತ್ರ, ದೇವಿಯ ಚಿತ್ರ, ಭೃಂಗಿಯ ನಾಟ್ಯಭಂಗಿ, ಧ್ಯಾನಮಗ್ನ ಪಟ್ಟದ ಮಹಾಸ್ವಾಮಿಗಳು ಅರಿಷಡ್ವೈರಿಗಳನ್ನು ಯಾಕಂದ್ರೆ ಅರಿಷಡ್ವೈರಿಗಳನ್ನು ಗೆದ್ದಂತಹ ಚಿತ್ರ ಸ್ವಾಮಿಗಳದ್ದು, ಅದು ಗೆದ್ದಂಥದ್ದು ಉಬ್ಬು ಚಿತ್ರ. ಈ ಉಬ್ಬು ಚಿತ್ರದ ಮೇಲ್ಭಾಗದಲ್ಲಿ ಕೋಲಾಟದ ನೃತ್ಯದಲ್ಲಿ ತೊಡಗಿರುವ ನೃತ್ಯಗಾತಿಯರ ಚಿತ್ರ. ಒಬ್ಬ ಹೆಣ್ಣು ಮಗಳು ತನ್ನ ಸ್ವಂತದ ಎಡಬಲದಲ್ಲಿ ಸಂತಸದಿಂದ 2 ಚಿಕ್ಕ ಮಗಳನ್ನು ಹೊತ್ತುಕೊಂಡ ಚಿತ್ರ. ಇದನ್ನು ಕೆಳದಿ ಸಾಮ್ರಾಜ್ಯ ಪುಸ್ತಕದಲ್ಲಿ ಸಂಶೋಧಕ ಶ್ರೀ ಅಜಯ್ ಕುಮಾರ್ ಶರ್ಮಾ ಅವರು ವ್ಯಾಖ್ಯಾನಿಸಿದಂತೆ ಚೆನ್ನಮ್ಮಾಜಿ ಆಶ್ರಯ ಪಡೆದ ರಾಜಾರಾಮ್ ಹಾಗೂ ಆಕೆಯ ದತ್ತುಪುತ್ರ ಬಸವಪ್ಪ ನಾಯ್ಕ ಉಬ್ಬು ಚಿತ್ರ. ಕರೆಕ್ಟಾ? ಇತ್ಯಾದಿಗಳು ವಿಜಯವನ್ನು ಸಾರುವ ಅಥವಾ ಸಂಕೇತಿಸುವ ಚಿತ್ರಗಳು ಎನಿಸುತ್ತದಲ್ಲವೇ? ಮಾತ್ರವಲ್ಲ, ದೇವಾಲಯದ ಅಧಿಷ್ಠಾನದ ಉಪಾನ ಭಾಗದಲ್ಲಿರುವ ಭಕ್ತರಿಬ್ಬರು ನನಗೆ ಬಹಳ ಮಾಡಿ ತೋರಿಸ್ತಾ ಇದ್ರು, ಅದೇನು ಅಂತ ಹೇಳ್ಕೊಂಡ್ಬಿಟ್ಟು. ಮಾತ್ರವಲ್ಲ, ದೇವಾಲಯದ ಅಧಿಷ್ಠಾನದ ಉಪಾನ ಭಾಗದಲ್ಲಿರುವ ಭಕ್ತರಿಬ್ಬರು ಮುನೀಂದ್ರನಿಗೆ ನಮಿಸುವ ಕಿರುಗುಂಪು ಚಿತ್ರಗಳು ನಿರ್ಮಾತೃವಿನ ಸಾರ್ಥಕ್ಯದ ಹಾಗೂ ವಿಜಯದ ಭಾವವನ್ನು ಪ್ರತಿಬಿಂಬಿಸುವಂತೆ ಕಾಣುವುದಿಲ್ಲವೇ? ಗೊತ್ತಾಯ್ತಲ್ಲ ದೇಶದಲ್ಲಿ ಒಂದು ಬಸವ ದೇವಾಲಯಕ್ಕೆ ಅಥವಾ ನಂದಿ ದೇವಾಲಯಕ್ಕೆ ಇರಬೇಕಾದ ಗರ್ಭಗುಡಿ, ಮುಖಮಂಟಪ, ದ್ವಾರಬಂಧದ ಅಲಂಕಾರ, ಗಣಗಳು, ಚಾಮರ ಕನ್ಯರು ಇತ್ಯಾದಿ ವೀರಶೈವ ಧರ್ಮಾನುಯಾಯಿಗಳಾದ ಅರಸಿಯರ ಸಮಾಧಿ ಅಥವಾ ಗದ್ದುಗೆಗಳಿಗಿರುತ್ತವೆಯೇ? ಹಾಗಾದರೆ ಅರಸರ ಗದ್ದುಗೆಗಳಿಗೂ ದೇವಾಲಯಗಳಿಗೂ ಇರುವ ವ್ಯತ್ಯಾಸವೇ? ನಾಲ್ಕು ಶತಮಾನಗಳ ಸುದೀರ್ಘವಾಗಿ ಕರ್ನಾಟಕವನ್ನು ಆಳಿದ ವಿಜಯನಗರದ ಶ್ರೇಷ್ಠ ಅರಸರಿಗಾಗಲಿ, ಕೆಳದಿ ಸಂಸ್ಥಾನದ ಮೂಲ ಪುರುಷನಿಗಾಗಲಿ, ಸಂಸ್ಥಾಪಕ ಚೌಡಪ್ಪ ನಾಯಕನಿಗಾಗಲಿ, ರಾಜ್ಯವನ್ನು ಕೇರಳದವರೆಗೆ ವಿಸ್ತರಿಸಿದ ಮಹಾಪ್ರತಾಪಿ, ಹಲವಾರು ಬಿರುದುಗಳ ಸರದಾರ ಸದಾಶಿವ ನಾಯಕನಿಗಾಗಲಿ, ಮಹಾಶಿವಭಕ್ತ ರಾಜರ್ಷಿ ದೊಡ್ಡ ಸಂಕಣ್ಣ ನಾಯಕನಿಗಾಗಲಿ, ಪಶ್ಚಿಮ ಸಮುದ್ರಾಧಿಪತಿ ಎನಿಸಿದ 47 ವರ್ಷ ಸುದೀರ್ಘವಾಗಿ ಆಡಿದ ಶಕ್ತಿ ವಿಶಿಷ್ಟಾದ್ವೈತ ವೈದಿಕ ಸಿದ್ಧಾಂತ ಸ್ಥಾಪನಾಚಾರ್ಯ ಹಿರಿಯ ವೆಂಕಟಪ್ಪ ನಾಯಕನಿಗಾಗಲಿ, ಜಗವೇ ಮೆಚ್ಚಿ ಕೊಂಡಾಡಿದ ರೈತ ಮಿತ್ರ ಅರಸು ಶಿವಪ್ಪ ನಾಯಕನಿಗಾಗಲಿ ಇಲ್ಲದ ದಿವ್ಯ ಸಮಾಧಿಯೊಂದು ಬಿದನೂರನ್ನು ಆಡಿದ ಚೆನ್ನಮ್ಮಾಜಿಗೆ ನಿರ್ಮಿಸಲಾಗಿದೆ ಎನ್ನುವುದು ತರ್ಕಕ್ಕೆ ಹಾನಿ ಮಾಡಿಕೊಡುತ್ತದಲ್ಲವೇ? ಹಾಗೆ ನೋಡಿದರೆ ಕೆಳದಿಯ ಅರಸರು ಗದ್ದುಗೆ ಅಥವಾ ಸಮಾಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲೇ ಇಲ್ಲ ಎಂಬುದು ಚರಿತ್ರೆಯಿಂದ ತಿಳಿದು ಬರುತ್ತದೆ. ಸಮಾಧಿ ಎನ್ನುವುದು, ಸಮಾಧಿ ಬಗ್ಗೆ ಕೇಳ್ತಾರೆ ಕೆಲವರು, ಸಮಾಧಿ ಎನ್ನುವುದು ಲಿಂಗ ಭಕ್ತರಿಗೆ, ಗದ್ದುಗೆ ಎನ್ನುವುದು ಗುರುಪೀಠದ ಗುರುಗಳಿಗೆ. ಇದು ಶಿವಾಚಾರ ಪರಂಪರೆ. ಕಿತ್ತೂರು ಚೆನ್ನಮ್ಮನ ಸಮಾಧಿ ಹಾಗೂ ಹಾಲೇರಿ ಸಂಸ್ಥಾನದವರ ಸಮಾಧಿಗಳು ಉತ್ತರ ದಿಕ್ಕಿನಲ್ಲಿರುವುದರಿಂದ ನಿಜವಾದರೂ ಅವುಗಳ ನಮ್ಮೂರ ಕಲ್ಮಠ ಸಮಾಧಿ ಹಾಗೂ ಚೆನ್ನಮ್ಮನ ಸಮಾಧಿ ಹಾಗೂ ಹಾಲೇರಿ ಸಂಸ್ಥಾನದವರ ಸಮಾಧಿಗಳು ಉತ್ತರ ದಿಕ್ಕಿನಲ್ಲಿರುವುದು ನಿಜವಾದರೂ ಅವುಗಳು ನಮ್ಮೂರ ಕಲ್ಮಠ ದೇವಾಲಯದ ವಾಸ್ತು ವಿಶೇಷದಿಂದ ಬಹುದೂರ ಉಳಿಯುತ್ತವೆ. ಇದನ್ನು ನಾವು ಗಮನಿಸಬೇಕಾದಂತ. ಅವುಗಳನ್ನು ಕೇವಲ ಸಮಾಧಿಗಳೆಂದು ಕರೆಯಬಹುದೇ ಹೊರತು ದೇವಾಲಯವೆನ್ನಲಾಗದು. ಈ ದೇವಾಲಯ ಉತ್ತರಾಭಿಮುಖವಾಗಿದ್ದು ಸಮಾಧಿ ಎನ್ನಲು ಒಂದು ಕಾರಣ ಎನ್ನಲಾಗುತ್ತದೆ. ಈ ದೇವಾಲಯವು ಉತ್ತರಮುಖಿಯಾಗಿದ್ದು
ಸಮಾಧಿ ಎನ್ನಲು ಇದು ಒಂದು ಕಾರಣ ಎನ್ನಲಾಗುತ್ತದೆ. ಸರ್, ಉತ್ತರ ಕರ್ನಾಟಕದಲ್ಲಿ ಶಿವಾಚಾರ ಸಂಪ್ರದಾಯದಲ್ಲಿ ಶವವನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಹೂಳುತ್ತಾರೆ. ಇದು ನಾನು ಸ್ವಾಮಿಗಳ ಹತ್ರ ಕೂಡ ಕೇಳಿ ಅದು ಚರ್ಚೆ ಮಾಡಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಶಿವಾಚಾರ ಸಂಪ್ರದಾಯದಲ್ಲಿ ಶವವನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಹೂಳುತ್ತಾರೆ. ಮಾತ್ರವಲ್ಲ, ಸಮಾಧಿಯ ಮುಖವನ್ನು ಪೂರ್ವದ ಕಡೆಗೆ ಮಾಡಲಾಗುತ್ತದೆ. ಇದು ಲಿಂಗ ಭಕ್ತರಿಗೂ ಗುರುಮಠದ ಗುರುಗಳಿಗೂ ಅನ್ವಯವಾಗುತ್ತದೆ. ನನ್ನ ಅಜ್ಜಿಯ ಸ್ವಂತ ತಂದೆಯ ಗದ್ದುಗೆ ಇದಕ್ಕೆ ಸಾಕ್ಷಿ. ಈಗಲೂ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಬ್ಯಾರಳ ಅಥವಾ ಬೇಲೂರು ಶಿವಯೋಗಿ ಬಸಯ್ಯನವರ ಗದ್ದುಗೆಯಲ್ಲಿ ವಿಜೃಂಭಣೆಯ ಜಾತ್ರೆ ಪೂರ್ವಂತಿಗೆ ನಡೆಯುತ್ತದೆ. ಈ ಗದ್ದುಗೆ ಪೂರ್ವಾಭಿಮುಖವಾಗಿದೆ. ಹಾಗೆ ನನ್ನ ಸಂಬಂಧಿ ತಾಳಿಕೋಟೆಯ ಪ್ರಸಿದ್ಧ ಶ್ರೀ ಕಾಸ್ಕತೇಶ್ವರ ಶಿವಯೋಗಿಗಳ ಗದ್ದುಗೆ ಪೂರ್ವಾಭಿಮುಖವಾಗಿದ್ದು ಅವರನ್ನು ಗದ್ದಿಗೆಯೊಳಗೆ ಪೂರ್ವಾಭಿಮುಖವಾಗಿ ಮೂಡಿಸಲಾಗಿದೆ. ಕೊಡೇಕಲ್ ಬಸವಣ್ಣ ಹೊರಗಿನ ಗುಡಿ ದಕ್ಷಿಣಾಭಿಮುಖವಾಗಿದ್ದು ಕುದುರೆಯ ಮೇಲೆ ಕುಳಿತ ಬೆಳ್ಳಿ ಮೂರ್ತಿ ದಕ್ಷಿಣಾಭಿಮುಖವಾಗಿದೆ. ಒಳಗಿನ ಗುಡಿ ಪೂರ್ವಮುಖವಾಗಿದೆ. ಇಲ್ಲೆಲ್ಲ ಲಿಂಗವೇ ಪ್ರಧಾನವಾಗಿದೆ ಹೊರತು ಬಸವ ಮೂರ್ತಿ ಇರುವುದಿಲ್ಲ. ನಮ್ಮ ಬಿದರೂರಿನ ಕೊಪ್ಪಲು ಮಠ ಅಥವಾ ಹಳೆ ಮಠದಲ್ಲಿ ಬರುವ 10 ಅರಸರ ಗದ್ದುಗೆಗಳು ಸಮಾಧಿಗಳು ಪೂರ್ವಾಭಿಮುಖವಾಗಿವೆ. ಪೂರ್ವಾಭಿಮುಖವಾಗಿಯೇ ಇರುವುದನ್ನು ಗಮನಿಸಬಹುದು. ಹೀಗೆ 10 ದೇವಾಲಯಗಳನ್ನು ಗದ್ದುಗೆಗಳನ್ನು ಹೆಸರಿಸಬಹುದಾಗಿದೆ. ಇದೆಲ್ಲ ಏಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಶರ್ಮಾ ಅವರೇ. ಇನ್ನು ಬಲಗಾಲೂರಿದ ಬಸವ ಸಮಾಧಿಯ ಸೂಚಕ ಎನ್ನುವ ಮಾತಿದೆ. ಶಿವನ ಮುಂದಿರುವ ಮಹಾಕೂಟದ ಬಸವ ಮಂಟಪದ ಬಸವಲಿಂಗ ಬಸವ ಬಲಗಾಲೂರಿದ್ದು ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ. ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ ಎದುರಿಗಿರುವ 12 ಅಡಿಯ ಕಂಬದಲ್ಲಿ ಪ್ರತಿಷ್ಠಿತವಾಗಿರುವ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವ ಬಸವ ಬಲಗಾಲೂರಿದ್ದಾನೆ. ಲೇಪಾಕ್ಷಿಯ ಪಶ್ಚಿಮಕ್ಕೆ ಮುಖ ಮಾಡಿರುವ ಬೃಹತ್ ಬಸವ ಬಲಗಾಲೂರಿದ್ದಾನೆ. ಬೆಂಗಳೂರು ಬುಲ್ ಟೆಂಪಲ್ ಬಸವ ಬಲಗಾಲೂರಿದ್ದಾನೆ. ಕೆಳದಿಯ ರಾಮೇಶ್ವರ ದೇವಾಲಯದ ಸಂಕೀರ್ಣದಲ್ಲಿರುವ ವೀರಭದ್ರೇಶ್ವರ ದೇವಾಲಯದ ಗೋಡೆಯಲ್ಲಿರುವ ಬಸವ ಬಲಗಾಲೂರಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿರುವ ಮುಳ್ಳೂರು ಬೆಟ್ಟದಲ್ಲಿರುವ ಬಸವ ಬಲಗಾಲೂರಿದ್ದಾನೆ. ಮುದುಕೇಶ್ವರ ದೇವಾಲಯದ ಹೊರಗೋಡೆಯ ಇದನ್ನು ಅವರು ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮುದುಕೇಶ್ವರ ದೇವಾಲಯದ ಹೊರಗೋಡೆಯ ದಕ್ಷಿಣ ಭಾಗದಲ್ಲಿ ಅನೇಕ ಶಿವಲಿಂಗ ಮತ್ತು ನಂದಿಯ ಶಿಲ್ಪಗಳಿವೆ. ಲಿಂಗಕ್ಕೆ ಎದುರಲ್ಲಿ ಪವಡಿಸಿರುವ ಪ್ರತಿಯೊಂದು ನಂದಿಯ ಮುಂಭಾಗದ ಬಲಗಾಲು ನೆಲಕ್ಕೂರಿದೆ. ಇದೇ ದೇವಾಲಯದ ಆವರಣದಲ್ಲಿ ವಾಯವ್ಯ ಭಾಗದಲ್ಲಿ ಬಸವಲಿಂಗೇಶ್ವರ ದೇವಾಲಯವಿದ್ದು ಅದು ಅಂತರಾಳದಲ್ಲಿ ಬಲಗಾಲೂರಿದ ಬಸವನಿದ್ದಾನೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿರುವ ಬಸವ ಬಲಗಾಲೂರಿದ್ದಾನೆ. ಶಿವಗಂಗೆಯಲ್ಲಿರುವ ಬಸವಣ್ಣ ಬಲಗಾಲೂರಿದ್ದಾನೆ. ರಮಣ ಆಶ್ರಮದಲ್ಲಿರುವ ತಿರುಮಲೈ ದೇವಾಲಯದಲ್ಲಿ ಬಲಗಾಲೂರಿದ ಬಸವನಿದ್ದಾನೆ. ಇಂಥ ಹಲವಾರು ಬಲಗಾಲೂರಿದ ಬಸವರು ನನ್ನ ಗಣಕಯಂತ್ರದಲ್ಲಿದ್ದಾರೆ. ಇವೆಲ್ಲವೂ ಕೂಡ ಪವಿತ್ರ ಕ್ಷೇತ್ರಗಳು. ಇವೆಲ್ಲ ಇರುವ ಪವಿತ್ರ ಕ್ಷೇತ್ರದ ಸ್ಥಳಗಳನ್ನು ಸಮಾಧಿಗಳೆಂದರೂ ಕರೆಯಬಹುದೇ? ಇನ್ನು 11 ಪ್ರಶ್ನೆ. 2014ರಲ್ಲಿ ಇತಿಹಾಸ ದರ್ಶನ ಸಂಪುಟ 29ರಲ್ಲಿ ನನ್ನ ಗುರುವರರಾದ ಗೌರವಾನ್ವಿತ ಸಂಶೋಧಕರಾದ ಡಾಕ್ಟರ್ ಜಗದೀಶ್ MH ಅಗಸಿ ಬಾಗಲವರ್ ಶಿವಗಣ ಸೂಚಕ ನಂದಿ ನನ್ನ ಗುರುವರಿರ ಹೋದವರು. ಹಲವಾರು ಶಾಸನಗಳನ್ನ ಅವರಿಂದ ಓದಿಸಿದ್ದು ಹೌದು, ನನಗೆ ಪೂಜ್ಯರು ಹೌದು. ಶಿವಗಣ ಸೂಚಕ ನಂದಿ ಶಿಲ್ಪಗಳು ಎಂಬ ಲೇಖನ ಪ್ರಕಟವಾಗಿತ್ತು. ಇಲ್ಲಿ ಬಲಗಾಲೂರಿದ ನಂದಿ ಶಿಲ್ಪದ ಕುರಿತು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಬಹುಶಃ ತಾವೆಲ್ಲ ಓದಿದ್ದೀರಿ. ಅಭಿಪ್ರಾಯವನ್ನು ಸೂಚಿಸಿದ್ದಾರೆ ಹೊರತು ಇಲ್ಲಿ ಎಲ್ಲೂ ತಮ್ಮ ಈ ಸಿದ್ಧಾಂತವನ್ನು ಇದೇ ಸಾರ್ವತ್ರಿಕ ಸತ್ಯವೆಂದು ಬಿಂಬಿಸಿಲ್ಲ. ಇದು ಗಮನಿಸಬೇಕು. ಅದು ಅವರ ಅನಿಸಿಕೆ ಹಾಗೂ ಅಭಿಪ್ರಾಯವಾಗಿದೆ. ಅದನ್ನು ನಾನು ಗೌರವಿಸುತ್ತೇನೆ. ಹಾಗಂತ ಆ ಬರಹವನ್ನೇ ಆಧಾರವಾಗಿಟ್ಟುಕೊಂಡು ಇದು ದೇವಾಲಯ ಬಸವನಿಗೂ ಅದನ್ನೇ ಅನ್ವಯಿಸುವುದು ಸರಿಯೇ?
ಇನ್ನು ದೇವಾಲಯ ಹಾಗೂ ಗುಡಿಯ ಪರಿಕಲ್ಪನೆಯ ವಿಷಯದಲ್ಲಿ ನನ್ನ ಅಜ್ಞಾನಕ್ಕೆ ಕಳಸ ಹಿಡಿಯಲ್ಲ. ಕೆಲವರೆಲ್ಲ ನನ್ನ ಅಜ್ಞಾನಕ್ಕೆ ಕಳಸ ಇರ್ತದೆ. ದೇವಾಲಯ ಅಂದ್ರೆ ಏನ್ರಿ, ಗುಡಿ ಅಂದ್ರೆ ಏನ್ರಿ ಅಂತನ್ನುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಕೊಡ್ತೀನಿ ಅಜಯ್, ತಪ್ಪು ತಿಳ್ಕೊಬೇಡಿ ಸರ್. ಅದಕ್ಕಾಗಿ ಅಲ್ಪನ 2 ಮಾತುಗಳು. ದೇವಕುಲ ಎಂಬ ಸಂಸ್ಕೃತ ಶಬ್ದವು ದೇವಾಲಯ ಶಬ್ದಕ್ಕೆ ಪರ್ಯಾಯವಾಗಿತ್ತು. ದೇಗುಲ ಎಂಬುದು ಇದಕ್ಕೆ ಸಂವಾದಿಯಾದ ಕನ್ನಡ ಶಬ್ದ. ದೇವಾಲಯವನ್ನು ಗುಡಿಯೆಂದು, ದೇವಸ್ಥಾನವೆಂದು, ದೇವಾಲಯವೆಂದು ಕರೆಯಲಾಗುತ್ತದೆ. ದೇವಾಲಯವೆಂದರೆ ಮುಖ್ಯವಾಗಿ ಗರ್ಭಗೃಹ ಮತ್ತು ಅದರ ಮೇಲಿನ ರಚನೆ ಮಾತ್ರ. ಗರ್ಭಗೃಹ ಮತ್ತು ಗರ್ಭಗೃಹದ ಮೂಲಮೂರ್ತಿ, ಪ್ರಾಸಾದ, ಗರ್ಭಗೃಹದ ಮೇಲಿನ ಕಟ್ಟಡ ಮತ್ತು ಪೀಠ, ಈ 4 ಅಂಶಗಳೇ ದೈವ ಶರೀರದ 4 ಅಂಗಗಳು, ಉಳಿದವುಗಳು ನಗಣ್ಯ ಎಂಬ ಮಾತು ಇದೆ. ಇದನ್ನು ಇದೇ ವಾಸ್ತು ದೇವಾಲಯದ ವಾಸ್ತು ಪರಿಚಯ ಕೊಡ್ತಕ್ಕಂಥ ಇದರಲ್ಲಿ ಸಂಶೋಧಕ ಅಂತ ಡಾಕ್ಟರ್ ಪೂಸಾ ಅಪರ್ಣ ಅವರು ಇದನ್ನು ಬರೆದಿದ್ದಾರೆ. ಇದನ್ನು ಬಲ್ಲವರಾದ ತಾವು ಪರಿಶೀಲಿಸುವುದು ಒಳ್ಳೆಯದು ಎಂಬುದು ಅಲ್ಪಜ್ಞಾನ ಮಾತು. ಇನ್ನು ಸಮಾಧಿ ಎಂದರೇನು ಎಂಬ ತಾತ್ವಿಕ ಪ್ರಶ್ನೆಯನ್ನು ಎತ್ತುತ್ತಾರೆ ಕೆಲವರು. ಸಮಾಧಿ ಯೋಗಾರ್ಥದಲ್ಲಿ ಏಕಾಗ್ರತೆ, ತನ್ಮಯತೆ ಎಂದರ್ಥ. ಯೋಗದ 8ನೇ ಹಾಗೂ ಕಡೆಯ ಅವಸ್ಥೆ. ಮನಸ್ಸನ್ನು ಪರಬ್ರಹ್ಮದಲ್ಲಿ ವಿಲೀನಗೊಳಿಸುವುದು. ಇನ್ನು ಜನಸಾಮಾನ್ಯರ ಅರ್ಥದಲ್ಲಿ ಹೆಣವನ್ನು ಹೂಳುವ ಸ್ಥಳ ಮತ್ತು ಆ ಸ್ಥಳದ ಮೇಲೆ ಕಟ್ಟುವ ಸ್ಮಾರಕ. ಇನ್ನು ಕಾವ್ಯಾರ್ಥದಲ್ಲಿ ಹೇಳುವುದಾದಲ್ಲಿ ಒಂದರ ಧರ್ಮವನ್ನು ಇನ್ನೊಂದರಲ್ಲಿ ಆರೋಪಿಸಿಕೊಂಡು ಹೇಳುವುದು. ಇನ್ನು ಧಾರ್ಮಿಕ ಅರ್ಥದಲ್ಲಿ ಹೇಳುವುದಾದರೆ ಜೈನರಲ್ಲಿ ಬರುವ ಸಲ್ಲೇಖನ ವಿಧಿಯಿಂದ ಶರೀರ ತ್ಯಾಗ ಮಾಡುವುದು ಅಥವಾ ಸಮಾಧಿ. ಕೆಲವು ಯತಿಗಳನ್ನು ಜೀವಂತವಾಗಿ ಇರುವಾಗಲೇ ಕುಳಿತಿರುವ ಬರಿಯಲ್ಲಿರುವಂತೆಯೇ ಹೂಳುವ ಒಂದು ಸಂಸ್ಕಾರ ಮತ್ತು ಹೂಳಿದ ನಂತರ ಆ ಸ್ಥಳದಲ್ಲಿ ಕಟ್ಟುವ ಬೃಂದಾವನ ಅಂತೂ ಕೂಡ ಇದಕ್ಕೆ ಸಮಾಧಿ ಅಂದರೆ ಏನು ಅಂತ ತಿಳಿದುಕೊಳ್ಳಿ ಅಷ್ಟೇ ನನಗೆ ಗೊತ್ತಿರುವಂಥದ್ದು. ಈ ಬೃಂದಾವನ ಸಮಾಧಿ ಸ್ಮಾರಕಕ್ಕೂ ತಳಕು ಹಾಕಬೇಡಿ ಅಂತ. ಈ ಬೃಂದಾವನ ಸಮಾಧಿ ಸ್ಮಾರಕಕ್ಕೂ ಶೈವ ವೀರಶೈವ ಗದ್ದುಗೆ ಸಮಾಧಿಗಳಿಗೂ ಹೋಲಿಕೆ ಅಷ್ಟೊಂದು ಸಮಂಜಸವಾಗದು ಎನ್ನುವುದು ನನ್ನ ಅಭಿಪ್ರಾಯ. ಏಕೆಂದರೆ ಅದಕ್ಕೂ ಇದಕ್ಕೂ ಬಹಳ ಅಂತರವಿದೆ. ಅಂತ್ಯೇಷ್ಟಿ ಕ್ರಿಯಾವಿಧಾನದಲ್ಲಿ, ಧಾರ್ಮಿಕ ವಿಧಿವಿಧಾನದಲ್ಲಿ ಇದನ್ನು ಕಾಣಬಹುದು. ಈ ಅಂತ್ಯೇಷ್ಟಿ ಬಗ್ಗೆ, ಈ ಧಾರ್ಮಿಕ ವಿಧಿಗಳ ಬಗ್ಗೆ ನಾನು ಹೆಚ್ಚು ವಿವರವನ್ನು ಕೊಡಲಿಕ್ಕೆ ಹೋಗುವುದಾಗಿದೆ. ಅದಕ್ಕೊಂದು ಬೇಕಾದ್ರೆ ಒಂದು ವೇದಿಕೆಯನ್ನು ನಾವು ರೆಡಿ ಮಾಡೋಣ. ಅದೇ ಭವ್ಯವಾದ ದೇಗುಲಗಳನ್ನು ಹೊಂದಿದ ಸಮಾಧಿಗಳು ಕರ್ನಾಟಕದಲ್ಲಿ ಇಲ್ಲವೆಂದಲ್ಲ, ಇವೆ. ಉದಾಹರಣೆಗೆ ಹೆಚ್ಚು ದೂರ ಹೋಗಬೇಕಿಲ್ಲ. ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಸಮಾಧಿಯಾದ ಗುರು ರಾಘವೇಂದ್ರ ದೇವಾಲಯ, ಕಲಬುರಗಿಯ ಬಸವ ತತ್ವಾಧಿಕಾರಿ ಶ್ರೀ ಶರಣಂ ಬಸವೇಶ್ವರ ದೇಗುಲಗಳೇ ಇದಕ್ಕೆ ಸಾಕ್ಷಿ. ಆಗಿ ಹೋದ ವ್ಯಕ್ತಿಗಳು, ಅವಧೂತರು, ಪಟ್ಟದ ದೇವರು ತಮ್ಮ ಮಹಾಮಹಿಮೆಯಿಂದ ಜಗತ್ತಿರುತ್ತಾರೆ, ಪೂಜೆಗೊಳ್ಳಲ್ಪಡುವವರು, ಜನಮಾನಸದಲ್ಲಿ ದೇವರೇ ಆಗಿ ನಿಂತವರು. ಅಂಥವರಿಗಾಗಿ ಅವರ ಗದ್ದುಗೆ ಅಥವಾ ಸಮಾಧಿಯ ಮೇಲೆ ದೇಗುಲಗಳನ್ನು ಕಟ್ಟಲಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೇರಳವಾಗಿ ಅಂತಹ ಸ್ಮಾರಕಗಳು ಸಿಗುತ್ತವೆ. ಆದರೆ ಕೆಳದಿಯ ಹುಟ್ಟಿನ ಲಾಂಗಾಯತಿನಿಂದ ಅವರಲ್ಲಿಯ ಒಬ್ಬನೇ ಒಬ್ಬ ಅಪ್ರಸಿದ್ಧ ಅರಸಿಯರಿಗಾಗಿ ನಿರ್ಮಿಸಲಾಗಿರುವ ಸಮಾಧಿ ದೇಗುಲಗಳನ್ನು ಕಟ್ಟಿಸಿರುವುದು ಇತಿಹಾಸದಲ್ಲಿ ದಾಖಲಾಗುವುದಿಲ್ಲ. ಈ ಅಲ್ಪಮತಿಯ ಅಧ್ಯಯನದಲ್ಲಿ ಕಂಡು ಬಂದಿಲ್ಲ. ನಿಮಗೂ ಅದು ಸಿಗಬಾರ್ದು ಅಂತ ಇಲ್ಲ. ಇದಕ್ಕೆ ಕಾರಣ ವೀರಶೈವರಾದ ಕೆಳದಿ ಅರಸರು ಗುರು ಪರಂಪರೆಗೆ ಕೊಟ್ಟಷ್ಟು ಗೌರವ ಮರ್ಯಾದೆ ತಮ್ಮ ಸಮಾಧಿಗಳಿಗೆ ಕೊಡಲಿಲ್ಲ. ಹಾಗೇನಾದರೂ ಇದ್ದರೆ ದಯವಿಟ್ಟು ತಿಳಿಸಬಹುದೇ? ಕೆಳದಿಯಲ್ಲಾಗಲಿ ಇಕ್ಕೇರಿಯಲ್ಲಾಗಲಿ ಸಾಕಷ್ಟು ಹುಡುಕಿರುವೆನಾದರೂ ಇಂಥ ಅರಸರ ಸಮಾಧಿ ದೇವಾಲಯಗಳು ಕಂಡು ಬರುತ್ತಿರುವಲ್ಲ ಏಕೆ? ನನ್ನ ಕೊನೆಯ ಮುಖ್ಯ ಪ್ರಶ್ನೆ, ಕಲ್ಮಠ ದೇವಾಲಯವು ಔರಂಗಜೇಬನನ್ನು ಪರಾಭವಗೊಳಿಸಿದ ಸಂತೋಷಕ್ಕಾಗಿ ಚೆನ್ನಮ್ಮಾಜಿಯೇ ಕಟ್ಟಿಸಿದ ವಿಜಯ ಸ್ಮಾರಕ ದೇವಾಲಯ ಎಂಬುದು 500 ಹಿರಿಯರ ಅಭಿಮತ. ಅದನ್ನು ನಾನು ಇಂದಿನವರೆಗೂ ಸಮರ್ಥಿಸುತ್ತಲೇ ಬಂದಿದ್ದೇನೆ. ಅದನ್ನು ಒತ್ತಟ್ಟಿಗಿಟ್ಟು, ನಾನು ಹೇಳುವ ಮಾತನ್ನು ಒತ್ತಟ್ಟಿಗಿಟ್ಟು ಹೇಳುವುದಾದರೆ, ಕಲ್ಮಠ ದೇವಾಲಯವೇ ಚೆನ್ನಮ್ಮನ ಸಮಾಧಿ ಎನ್ನಲು ಲಿಖಿತ ದಾಖಲೆಗಳು ಇವೆ. ನನ್ನ ಪ್ರಿಯ ಸಂಶೋಧಕ ಮಿತ್ರರೇ, ನಾನಿವತ್ತು ನನ್ನ ಪ್ರಶ್ನಾವಳಿಗಳನ್ನು ತಮ್ಮ ಮುಂದಿರಿಸಿದ್ದೇನೆ. ಇವು ಕೇವಲ ನನ್ನ ಜಿಜ್ಞಾಸಾ ಪ್ರಶ್ನೆಗಳು. ನೆನಪಿರಲಿ, ಇವು ಕೇವಲ ನನ್ನ ಜಿಜ್ಞಾಸಾ ಪ್ರಶ್ನೆಗಳು. ಇದಕ್ಕೆಲ್ಲ ಉತ್ತರ ತಮ್ಮ ಬಳಿ ನಿಜವಾಗ್ಲೂ ಸಂತೋಷ ಪಡುತ್ತೇನೆ.
ಆರೋಗ್ಯದ ಚರ್ಚೆಗಾಗಿ ಎಲ್ಲರಿಗೂ ಆಹ್ವಾನಿಸಿದ್ದೀನಿ. ಅಂದರೆ ನಾನು ಕೂಡ ಒಬ್ಬನಾಗಿ ಇಲ್ಲಿ ಬಂದಿದ್ದೆ. ಹಲವಾರು ಪ್ರಶ್ನೆಗಳೊಂದಿಗೆ ಆ ಹಲವಾರು ಪ್ರಶ್ನೆಗಳೊಂದಿಗೆ ನಿಮ್ಮಲ್ಲಿ ಬಂದಿದೆ. ತಮ್ಮಲ್ಲಿ ನಾನು ಒಂದು ಕಳಕಳಿಯ ವಿನಂತಿ ಇದೆ. ನಾನೀಗ ಮಾತಾಡಿದ್ದನ್ನು ಕೆಲವರಾದರೂ ವಿಚಾರ ಮಾಡಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡಲೂಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲೂಬಹುದು. ಆದರೆ ನನ್ನ ಮಾತನ್ನು ಅರ್ಥಮೂರ್ತ ಕಟ್ ಹಾಕಿ ದಯವಿಟ್ಟು ಹಾಕಿ ಇಡಿಯಾಗಿ ನನ್ನ ಭಾಷಣವನ್ನು ಹಾಕಿ ಅರ್ಥ ಕಟ್ ಮಾಡಿ ಟೇಸ್ಟ್ ಮಾಡೋಣ, ಇಡಿಯಾಗಿ ಹಾಕಿ ಉಪಕರಿಸಿ. ತಾವು ಬಿದನೂರು ಇತಿಹಾಸ ಸಂಶೋಧಕರು, ವಿಶಾಲ ಹೃದಯದವರು, ತಾಳ್ಮೆ ಉಳ್ಳವರು, ಸಂಯಮವನ್ನು ಪಾಲಿಸುವವರು, ಯಾರ ಚಾರಿತ್ರಿಕ ಒಡೆ ಮಾಡಲು ಇಷ್ಟಪಡದವರು, ಬೇರೆಯವರ ಮಾತಿಗೆ ಮನ್ನಣೆ ಕೊಡುವವರು, ವಿಶೇಷವಾಗಿ ನನ್ನ ಸಂಗೀತರು. ನೀವು ಬೇರೆ ಯಾರು ಅಲ್ಲ, ನೀವು ನಮ್ಮ ಸಂಗೀತರ. ನೀವೆಲ್ಲರೂ ಕೂಡ ಮಾಡೋದು ಬಿದನೂರಿಗೋಸ್ಕರ, ನಿಮ್ಮ ಸ್ವಾರ್ಥಕ್ಕಾಗಿ ಏನಿಲ್ಲ. ಬಿದನೂರಿನಲ್ಲಿ ಇತಿಹಾಸ ಹಿತೈಷಿಗಳು ನನ್ನ ಮನವಿಗೆ ಖಂಡಿತ ಮನ್ನಣೆ ನೀಡುತ್ತೀನಿ ಎಂದು ಭಾವಿಸಿ ಮಾತು ಮುಗಿಸುತ್ತೇನೆ. ನಮಸ್ಕಾರ. ಕಾರಣ ಇದನ್ನು ಕೂಡ ಬರೆದು ತಂದದ್ದು ಕಾರಣ ಅಂದರೆ ಇದು ರಿಕಾರ್ಡ್ ಆಗಬೇಕು. ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ಎಳೆದು ಇನ್ನೊಂದು ಕಡೆಗೆ ತುಂಬಿ ಬಿಡುವುದಲ್ಲ. ದಯವಿಟ್ಟು ನಿಮಗೆ ತಾಕತ್ತೆ ಏನಾಗುತ್ತಿದ್ರೆ ಈ ಪ್ರಶ್ನೆಗಳ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ನಾನೇನಾದರೂ ಸಪರೇಟ್ ಆಗಿ ಹೇಳ್ತೀನಿ, ದಯವಿಟ್ಟು ಕೇಳಬಹುದು. ಆದರೆ ಈ ರೀತಿಯಾಗಿ ಸಣ್ಣ ಬೇಡ. ನಾನು ನನ್ನ ಮಿತಿಯೊಳಗೆ ನಾನು ಏನು ಕೆಲಸ ಮಾಡಿದ್ದೀನಿ ಮಿತ್ರರೇ. ನಾನು ತಪ್ಪೇ ಬರ್ತಿರ್ಬೋದು, ಸರಿಯೇ ಬರ್ತಿರ್ಬೋದು, ಅದನ್ನೆಲ್ಲವನ್ನೂ ಕೂಡ ಇಲ್ಲಿವರೆಗೆ ಹೊಟ್ಟೆಗೆ ಹಾಕೊಂಡು ಬಂದಿದ್ದೀನಿ. ಅಜಯ್ ಕುಮಾರ್ ಶರ್ಮಾ, ನಾನೇನು ನಿಮ್ಮ ಮಿತ್ರರೊಂದು ಕೇಳ್ತೀನಿ ಮಾತ್ರವಲ್ಲ. ನಾನು ಶಿವಪ್ಪನಾಯಕ ಬರೆಯುವಂಥ ಸಂದರ್ಭದಲ್ಲಿ ಅಜಯ್ ಕುಮಾರ್ ಕೆಲವು ಇದನ್ನು ಕೊಡಿ ಅಂತ ಕೇಳಿದ್ದೀನಿ. ಪ್ರದೀಪ್ ನನ್ನ ಸಂಪರ್ಕದಲ್ಲಿದ್ದರೆ ಖಂಡಿತವಾಗಿಯೂ ಪ್ರದೀಪ್ ಅವರು ಭೇಟಿಯಾಗಿ ಪ್ರದೀಪ್ ನನಗೆ ಇಷ್ಟು ಬೇಕು